ಹೆಡ್ಫೋನ್ ಬಳಕೆದಾರರೇ ಎಚ್ಚರ, ಅತಿಯಾಗಿ ಬಳಸಿದ್ರೆ ಕಿವಿಯೇ ಕೇಳಿಸಲ್ಲ. ಇದು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ಎಚ್ಚರಿಕೆ. ಯಾಕಂದ್ರೆ WHO ವರದಿಯ ಪ್ರಕಾರ ಅತಿಯಾದ ಹೆಡ್ಫೋನ್ ಬಳಕೆಯಿಂದ ವಿಶ್ವದ ಸುಮಾರು 100 ಕೋಟಿ ಜನರು ಶ್ರವಣ ದೋಷದಿಂದ ಒದ್ದಾಡುತ್ತಿದ್ದಾರೆ. ಹೀಗಾಗಿ ಹೆಡ್ಫೋನ್ ಬಳಕೆ ಕಡಿಮೆ ಮಾಡಲು ಸೂಚನೆಯನ್ನ ನೀಡಿದೆ. ಜನ ಹೆಡ್ಫೋನ್, ಇಯರ್ಫೋನ್ ಹಾಗೂ ಏರ್ಬಡ್ಸ್ ಗಳನ್ನ ವಿಪರೀತವಾಗಿ ಬಳಕೆ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿಯೇ ಇಲ್ಲ. ಹೆಡ್ಫೋನ್ ನ ಕಿವಿಗೆ ಹಾಕಿಯೇ ಇರೋದ್ರಿಂದ ನಾವು ಕಿವಿಯನ್ನೇ ಕಳೆದುಕೊಳ್ಳಬಹುದು. ಅಲ್ಲದೆ ಕಿವಿಯಲ್ಲಿ ಸೋಂಕು ಉಂಟಾಗಿ ನಾನಾ ಸಮಸ್ಯೆಗಳಿಗೆ ತುತ್ತಾಗಬಹುದು. ಹಾಗಾದ್ರೆ ಹೆಡ್ಫೋನ್ ನ ಅತಿಯಾಗಿ ಬಳಸಿದ್ರೆ ಏನೆಲ್ಲ ಸಮಸ್ಯೆ ಕಾಡಲಿದೆ ಅನ್ನೋದನ್ನ ನೋಡೋಣ. ಕಿವಿಯ ಸೋಂಕುಗಳು. ಕಿವಿಗೆ ಹೆಡ್ಫೋನ್, ಇಯರ್ಫೋನ್ ಅಥವಾ ಏರ್ಬಡ್ಸ್ ಗಳನ್ನ ಹಾಕಿದ ಬಳಿಕ ಕಿವಿಗೆ ಗಾಳಿ ಹೋಗದೆ ಕಿವಿಯಲ್ಲಿ ಹೆಚ್ಚಿನ ತೇವಾಂಶ ಹಾಗೂ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುತ್ತೆ. ಇದರಿಂದ ಕಿವಿಯಲ್ಲಿ ಸೋಂಕು ಉಂಟಾಗುವ ಸಾಧ್ಯತೆ ಇದೆ. ಈ ಬ್ಯಾಕ್ಟೀರಿಯಾಗಳು ಹೆಡ್ಫೋನ್ ಗಳಲ್ಲಿ ಉಳಿದು ಕಿವಿಗೆ ಸೋಂಕು ತಗುಲುತ್ತೆ. ಈ ಹೆಡ್ಫೋನ್ ಗಳನ್ನ ಇನ್ನೊಬ್ರು ಬಳಸಿದಾಗ ಅವರ ಕಿವಿಗೂ ಕೂಡ ಸೋಂಕು ತಗುಲುತ್ತೆ. ಶ್ರವಣ ದೋಷ, ಕಿವಿ ನೋವು. ಇಯರ್ಫೋನ್ ಗಳನ್ನ ದೀರ್ಘಕಾಲ ಬಳಸುವುದರಿಂದ ಅತಿಯಾದ ಕಿವಿ ಮೇಣವು ಬೆಳೆಯುತ್ತೆ. ಇದರಿಂದ ಟೆನ್ನಿಟಸ್, ಶ್ರವಣ ದೋಷ ಹಾಗೂ ಕಿವಿ ನೋವು ಉಂಟಾಗಲಿದೆ. ಹೆಚ್ಚಿನ ಸೌಂಡ್ ಕೇಳಿಸೋದ್ರಿಂದ ಕಿವಿಯಲ್ಲಿನ ತಮಟೆ ಹರಿದು ಅಸ್ವಸ್ಥತೆ ಉಂಟಾಗಲಿದೆ. ತಲೆನೋವು, ಆಯಾಸ. ಹೆಡ್ಫೋನ್ ಉತ್ಪಾದಿಸುವ ವಿದ್ಯುತ್ ಕಾಂತೀಯ ಅಲೆಗಳಿಂದ ಮೆದುಳಿಗೆ ಬೇಗನೆ ಹಾನಿಯಾಗುತ್ತೆ. ಇದರಿಂದ ತಲೆನೋವು, ಮೈಗ್ರೇನ್, ಆಯಾಸ ಉಂಟಾಗಲಿದೆ. ಕೆಲವರಿಗೆ ತಲೆ ಸುತ್ತುವ ಸಮಸ್ಯೆಯೂ ಕಾಡಲಿದೆ. ಏಕಾಗ್ರತೆಯ ಸಮಸ್ಯೆಗಳು. ಕೆಲ ಯುವತಿಯರು ದಿನಪೂರ್ತಿ ಕಿವಿಗೆ ಹೆಡ್ಫೋನ್ ಹಾಕಿ ಹಾಡುಗಳನ್ನ ಕೇಳ್ತಿರ್ತಾರೆ. ಇಂಥವರಿಗೆ ಏಕಾಗ್ರತೆಯ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಓದಲು ಆಗದೆ ಇರುವುದು, ಕೆಲಸದಲ್ಲಿ ಏಕಾಗ್ರತೆ ಇಲ್ಲದಿರುವುದು, ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಿವೆ. ಚರ್ಮದ ಕಿರಿಕಿರಿ. ಕೆಲವು ಸಂದರ್ಭಗಳಲ್ಲಿ ಹೆಡ್ಫೋನ್ ಅಥವಾ ಪ್ಯಾಡ್ಗಳು ಅಥವಾ ಇಯರ್ಬಡ್ಸ್ ಗಳು ಚರ್ಮದ ಅಲರ್ಜಿಯನ್ನ ಉಂಟು ಮಾಡುತ್ತೆ. ಕುತ್ತಿಗೆ ನೋವು. ಕಿವಿಗೂ ಕುತ್ತಿಗೆಗೂ ನರಗಳ ಕನೆಕ್ಷನ್ ಇರೋದ್ರಿಂದ ಅತಿಯಾದ ಶಬ್ದ ಕುತ್ತಿಗೆ ನೋವಿಗೂ ಕಾರಣ ಆಗಬಹುದು. ಹಾಗಾದ್ರೆ ಹೆಡ್ಫೋನ್ ನಿಂದ ಕಿವಿಗೆ ಆಗುವ ಹಾನಿಯನ್ನ ತಡೆಗಟ್ಟುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಮೊಬೈಲ್ ಅಥವಾ ಸಿಸ್ಟಮ್ ನಲ್ಲಿ ಸಾಂಗ್ ಅಥವಾ ಮೂವಿ ನೋಡುವಾಗ ವಾಲ್ಯೂಮ್ ಕಡಿಮೆ ಇಟ್ಟುಕೊಳ್ಳಿ. ಅಗತ್ಯವಿದ್ರೆ ಮಾತ್ರ ಹೆಡ್ಫೋನ್ ಬಳಸಿ. ಹೆಡ್ಫೋನ್ ಗಳಲ್ಲಿ ಧೂಳು ಹಾಗೂ ಬ್ಯಾಕ್ಟೀರಿಯಾ ಸೇರೋದ್ರಿಂದ ಆಗಾಗ ಸ್ವಚ್ಛ ಮಾಡುತ್ತೀರಿ. ಆದಷ್ಟು ನಿಮ್ಮ ಹೆಡ್ಫೋನ್ ಗಳನ್ನ ಬೇರೆಯವರಿಗೆ ನೀಡದಿರಿ. ಹಾಗಾಗಿ ಸ್ನೇಹಿತರೆ, ಯಾವುದೇ ವಸ್ತುವನ್ನು ಕೂಡ ಅತಿಯಾಗಿ ಬಳಕೆ ಮಾಡದಿರಿ. ಯಾವ ವಸ್ತುವೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ಅನುಕೂಲಕ್ಕಿಂತ ಅಡ್ಡ ಪರಿಣಾಮಗಳೇ ಹೆಚ್ಚಿರುತ್ತೆ. ಹೀಗಾಗಿ ಅಗತ್ಯ ಇದ್ರೆ ಮಾತ್ರ ಹೆಡ್ಫೋನ್ ಬಳಸಿ ನಿಮ್ಮ ಕಿವಿಯನ್ನ ಆರೋಗ್ಯವಾಗಿಟ್ಟುಕೊಳ್ಳಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.